ಇನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿದ್ದಾರೆ. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಕ್ಟೋಬರ್ 21ನೇ ತಾರೀಕು ನೆರೆ ಪೀಡಿತ ಪ್ರದೇಶಗಳ ಸಮೀಕ್ಷೆಯನ್ನು ಕೂಡ ಮಾಡ್ತಾರೆ. ಅಕ್ಟೋಬರ್ 21ರಂದು ನೆರೆ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಕ್ಟೋಬರ್ 21ರಂದು ನೆರೆ ಪೀಡಿತ ಪ್ರದೇಶಗಳ ಸಮೀಕ್ಷೆಯನ್ನು ಮಾಡ್ತೀವಿ. ಈಗಾಗಲೇ ಪ್ರವಾಹ ಪರಿಹಾರ ಕಾರ್ಯ ಆರಂಭ ಆಗಿದೆ. ಸ್ಥಳೀಯರ ಆಡಳಿತಕ್ಕೆ ಪರಿಹಾರ ನೀಡಲಿಕ್ಕೆ ಸೂಚಿಸಲಾಗಿದೆ. ಸ್ಥಳೀಯ ಆಡಳಿತಕ್ಕೆ, ಆದರೆ ಸ್ಥಳೀಯ ಆಡಳಿತದಲ್ಲಿ ಹಣ ಇದೆಯಾ? ಡಿಸಿಗಳು ಕೂಡ ಹೇಳ್ತಾ ಇದ್ದಾರೆ ಹಣಕ್ಕೇನು ಕೊರತೆ ಇಲ್ಲ, ಹಣ ಇದೆ ಅಂತ. ಎಷ್ಟನ್ನು ನಿಯೋಗ ಮಾಡ್ತಾ ಇದ್ದೀರಿ, ಎಷ್ಟಿದೆ ಹಣ? ಕೇಂದ್ರದಿಂದ ಹೆಚ್ಚಿನ ನೆರವಿಗೂ ಕೂಡ ನಾವು ಕೋರ್ತೀವಿ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ 21ರಂದು ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾರೆ. ಬನ್ನಿ ಹಾಗಾದರೆ ಮುಖ್ಯಮಂತ್ರಿಗಳು ಹೇಳಿದ್ದೇನು ನೋಡೋಣ. 4-5 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡ್ತೇನೆ. ನಂತರ ನೋಡಿ ಬಂದ ಮೇಲೆ ಪ್ರಧಾನಿಯವರಿಗೆ ಏನೇನು ನಾನು ನೋಡ್ಕೊಂಡ್ಬಂದೆ, ಈಗಾಗಲೇ ಅವ್ರ ಜೊತೆ ಮಾತಾಡಿದರೆ ಅವ್ರಿಗೆ ಮನದಟ್ಟು ಮಾಡಿ ಇನ್ನೂ ಹೆಚ್ಚು ಅನುದಾನವನ್ನು ಪಡೆದು ಜನರಿಗೆ, ಸಂತ್ರಸ್ತರಿಗೆ, ತಕ್ಷಣ ಮನೆ ಕಳ್ಕೊಂಡವ್ರಿಗೆ, ಭೂಮಿ ಕಳ್ಕೊಂಡವ್ರಿಗೆ ಪರಿಹಾರ ಕೊಡೋದು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡೋದು ಪ್ರಯತ್ನ. 4-5 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡ್ತೇನೆ. ನಂತರ ನೋಡಿ ಬಂದ ಮೇಲೆ ಪ್ರಧಾನಿಯವರಿಗೆ ಏನೇನು ನಾನು ನೋಡ್ಕೊಂಡ್ಬಂದೆ, ಈಗಾಗಲೇ ಅವ್ರ ಜೊತೆ ಮಾತಾಡಿದರೆ ಅವ್ರಿಗೆ ಮನದಟ್ಟು ಮಾಡಿ ಇನ್ನೂ ಹೆಚ್ಚು ಅನುದಾನವನ್ನು ಪಡೆದು ಜನರಿಗೆ, ಸಂತ್ರಸ್ತರಿಗೆ, ತಕ್ಷಣ ಮನೆ ಕಳ್ಕೊಂಡವ್ರಿಗೆ, ಭೂಮಿ ಕಳ್ಕೊಂಡವ್ರಿಗೆ ಪರಿಹಾರ ಕೊಡೋದು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡೋದು ಪ್ರಯತ್ನ. 4-5 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡ್ತೇನೆ. ನಂತರ ನೋಡಿ ಬಂದ ಮೇಲೆ ಪ್ರಧಾನಿಯವರಿಗೆ ಏನೇನು ನಾನು ನೋಡ್ಕೊಂಡ್ಬಂದೆ, ಈಗಾಗಲೇ ಅವ್ರ ಜೊತೆ ಮಾತಾಡಿದರೆ ಅವ್ರಿಗೆ ಮನದಟ್ಟು ಮಾಡಿ ಇನ್ನೂ ಹೆಚ್ಚು ಅನುದಾನವನ್ನು ಪಡೆದು ಜನರಿಗೆ, ಸಂತ್ರಸ್ತರಿಗೆ, ತಕ್ಷಣ ಮನೆ ಕಳ್ಕೊಂಡವ್ರಿಗೆ, ಭೂಮಿ ಕಳ್ಕೊಂಡವ್ರಿಗೆ ಪರಿಹಾರ ಕೊಡೋದು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೂ ಹೆಚ್ಚು ಪ್ರಮಾಣ